ಯಾಸಿನ್ ಭಟ್ಕಳು ಹಿಡಿದು ಅರೆಸ್ಟ್ ಆಗಿ ಜೈಲಾಗುವವರೆಗೂ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಆ ಗ್ಯಾಂಗ್ನೇ ಟೋಟಲಿ ಗ್ಯಾಂಗ್ಗಳು ನಮ್ಮಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾಯಿದ್ರು. ಯಾರು ನಮ್ಮ ಅಲುಮಾ ಗ್ಯಾಂಗು ತಮಿಳ್ನಾಡವ್ರು ಬಿಟ್ಟರೆ, ಯಾಕೆಂದರೆ ಅವ್ರು ಬಂದು ಮಲ್ಲೇಶ್ವರಂ ಬ್ಲಾಸ್ಟ್ ಮಾಡಿದರು, ಮತ್ತು ಒಂದು 2-3 ಬ್ಲಾಸ್ಟ್ಗಳು, ಮತ್ತು ತಮಿಳ್ನಾಡಲ್ಲಿ ಕೊಯಮತ್ತೂರು ಬ್ಲಾಸ್ಟ್ಗಳು, ಮತ್ತು ಹೀಗೆ ಕೆಲವಷ್ಟು ಬ್ಲಾಸ್ಟ್ಗಳನ್ನ ಲೋಕಲಾಗಿ ಅವರು ಮಾಡಿಕೊಂಡು ಗ್ಯಾಂಗ್ ತಯಾರು ಮಾಡಿಕೊಂಡು ಅಲುಮಾ ಗ್ಯಾಂಗು, ಯಾರು ನಮ್ಮ ಪೊಲೀಸ್ ಫಕ್ರುದ್ದೀನ್ ಮತ್ತು ಆ ಟೀಮು ನಾಸಿರ್ ಮದಾನಿ ಇವರೆಲ್ಲ ಇದೊಂದಾದರೆ. ಬಟ್ ಅತ್ಯಂತ ಯಶಸ್ವಿಯಾಗಿ ಭಾಳ ಟೆಕ್ನಿಕಲಿ, ಮತ್ತು ರಿಯಾಜ್ ಭಟ್ಕಳ ಅವನ ತಮ್ಮ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಆ ಟೆಕ್ನಿಕ್ಯಾಲಿಟಿ ಹೇಗೆ ಯೂಸ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ಕೊಟ್ಟು ಯಾಸಿನ್ ಭಟ್ಕಳ್ಗೆ ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅನ್ನುವಂಥದ್ದು, ಮತ್ತು ಮಾನಿಟರಿ ಹೇಗೆ ಅವ್ರಿಗೆ ಫೈನಾನ್ಷಿಯಲಿ ಹೆಂಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ಪಂಪ್ ಮಾಡ್ತಕ್ಕಂಥ ಲಷ್ಕರಿ ತೊಯ್ಬಾ ಕಡೆಯಿಂದ ದುಡ್ಡು ಬರ್ತಾಯಿತ್ತು ಅವ್ರಿಗೆ. ಇಂಡಿಯನ್ ಮುಜಾಹಿದೀನ್ಗೆ ಲಷ್ಕರಿ ತೊಯ್ದವರು ಫೈನಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದಿತ್ತು ಇಲ್ಲಿ. ಹಾಗೆ ಲಷ್ಕರಿ ತೊಯ್ಬದವ್ರದ್ದು ಒಂದು ಗ್ಯಾಂಗು, ಅವ್ರದ್ದೊಂದು ಭಾಳ ದೊಡ್ಡ ಗ್ಯಾಂಗು, ಮತ್ತು ಅವ್ರದ್ದು ಹೋರಾಟದ ಗ್ಯಾಂಗ್ ಇದೆ. ಅವ್ರದ್ದು ಟೆರರಿಸ್ಟ್ಗಳು, ನಾಟ್ ಓನ್ಲಿ ಟೆರರಿಸ್ಟ್, ಅವ್ರು ಬೇರೆ ಥರವಾದಂಥ ಎಲ್ಲ ಚಟುವಟಿಕೆಗಳು ಮಾಡ್ತಕ್ಕಂಥ ಲಿಂಕ್ ಇದೆ.